ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಇಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಾಳಿನ ಇಂದಿನ ಸಂಚಿಕೆಯಲ್ಲಿ ಜಯಮ್ಮನ್ನ ಉಲುಪಿ ಗುಹೆಯಲ್ಲಿ ಬಂಧನ ಮಾಡಿದ್ರು. ಈಗ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಚಿರು ಚಿಕ್ಕಪ್ಪ ಶೇಖು ಹತ್ರ ಕೇಳ್ತಾ ಇರ್ತಾರೆ, ಸುಳ್ಳು ಹೇಳ್ಬೇಡ ಶೇಖು, ಫುಡ್ ಡಿಪಾರ್ಟ್ಮೆಂಟ್ ಚೇತು ಹೋಟ್ಲನ್ನ ಸೀಸ್ ಮಾಡಕ್ಕೂ ಅವ್ನ್ ಕೆಫೆ ಎಂಪ್ಲಾಯಿ ಚೇತನ್ನ ಕೊಲೆ ಮಾಡೋಕು ಏನ್ ಸಂಬಂಧ? ಅದಕ್ಕೆ ಶೇಖು, ಸಂಬಂಧ ಇದೆ. ಅಬ್ಬಬ್ಬಾ ಅಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಅವ್ರು ನೋಟಿಸ್ ಕೊಟ್ರೆ 3 ತಿಂಗಳಾದ್ರೂ ಕೆಫೆ ಮುಚ್ಚುತ್ತಲ್ವಾ. 3 ತಿಂಗಳು ಯಾವಾಗ ಕೆಫೆ ಕ್ಲೋಸ್ ಆಗುತ್ತೋ ಅವಾಗ ಲಾಸ್ ಅಲ್ಲಿ ನಡೆಯುತ್ತೆ. ಹಾಗಾಗಿ ಅವರ ಚೇತು ಕಂಪ್ನಿಯವರೇ ಅವನ್ನ ಕೊಲೆ ಮಾಡಿದ್ದಾರೆ ಅನ್ನೋ ರೂಮರ್ಸ್ ಇದೆ. ಕೆಫೆ ಸೆಂಟಿಮೆಂಟಲ್ ಅಲ್ಲಿ ಇದಾಗುತ್ತೆ, ಮತ್ತೆ ಈಗ ಇನ್ಸೂರೆನ್ಸ್ ಅಮೌಂಟ್ ಬರುತ್ತೆ ಅಂತ ಪ್ಲಾನ್ ಇತ್ತಂತೆ. ಚೇತನ್ ಕೊಲೆ ಆಗಿರೋದೇ ಫುಡ್ ಇನ್ಸ್ಪೆಕ್ಟರ್ ಚೆಕಿಂಗ್ ಬರೋದ್ರಿಂದ. ಯಾರ್ ಗೊತ್ತು, ಕೆಫೆ ಸೀಸ್ ಮಾಡ್ಬೇಕು ಅಂತಾನೆ ಈ ಕೊಲೆ ರಹಸ್ಯ ಇರ್ಬೋದಲ್ವಾ. ಅದಕ್ಕೆ ಚಿರು, ದೊಡ್ಡಪ್ಪ ಎಂಗೇಜ್ಮೆಂಟ್ ದಿನ ಕೆಫೆ ಸೀಸ್ ಆದ್ರೆ ಎಂಗೇಜ್ಮೆಂಟ್ ನಡೆಯಲ್ಲ ಅಂತ ಅನ್ಕೊಂಡೆ ನಾನು. ಆದ್ರೆ ಈ ಕೊಲೆ ಹೇಗಾಯ್ತು ಅನ್ನೋಷ್ಟರಲ್ಲಿ ಚಿರು ಚಪ್ಪಾಳೆ ಹೊಡ್ಕೊಂಡು ಎಂಟ್ರಿ ಕೊಡ್ತಾನೆ. ಅವ್ರ ದೊಡ್ಡಪ್ಪ ಶಾಕ್ ಆಗಿ ನಿಂತ್ಕೊಂಡು ಚಿರುನೇ ನೋಡ್ತಾ ಇರ್ತಾರೆ. ಯಾಕೆ ದೊಡ್ಡಪ್ಪ, ನಿಮ್ ಸತ್ಯ ನನ್ ಮುಂದೆ ಬಯಲಾಯ್ತು ಅಂತ ಭಯ ಆಗ್ತಾ ಇದೆಯಾ? ಇಲ್ಲ ಚಿರು, ನಾನೇನು ಮಾಡಿಲ್ಲ. ಚಿಕ್ಕಪ್ಪ, ಫುಡ್ ಇನ್ಸ್ಪೆಕ್ಟರ್ ನನ್ಗೂ ಫ್ಯಾಮಿಲಿ ಫ್ರೆಂಡ್. ನಿಮ್ಗೆ ಎಷ್ಟು ಪರಿಚಯನೋ ನನಗೂ ಅಷ್ಟು ಪರಿಚಯ. ನಿಮ್ ಮರ್ತು ಬಿಟ್ರ ಅಂತ ಚಿರು ಕೇಳ್ತಾನೆ. ಚಿರು, ನೀವೇನೇನ್ ಮಾಡಿದ್ರ ನಂಗೆಲ್ಲ ಗೊತ್ತಿದೆ ಚಿಕ್ಕಪ್ಪ. ಕಾಮಿನಿ ಯಾರೋ ಬೇರೆ ಮಗಳಲ್ಲ, ಅವಳು ಸ್ವಂತ ನಿನ್ ತಂಗಿ ಮಗಳು ಚಿಕ್ಕಪ್ಪ, ನೀನ್ ಸೊಸೆ ಚಿಕ್ಕಪ್ಪ. ದೊಡ್ಡಪ್ಪ, ಎಲ್ಲ ತಪ್ಪು ಮಾಡ್ತಾರೆ, ಆದ್ರೆ ನಂಗೊಂದ್ ಸತ್ಯ ಹೇಳ್ತೀರಾ? ಜಡ್ಜ್ ಮಾಡಲ್ಲ ನಾನ್ ನಿಮ್ಮನ್ನ. ದೊಡ್ಡಪ್ಪ, ಚಿರು ಕೊಲೆಗೂ ನಿಮ್ಗೂ ಏನಾರು ಸಂಬಂಧ ಇದೆಯಾ? ಇಲ್ಲ ಚಿರು, ನಿಜವಾನೋ ನೀನು ನನ್ನನ್ನು ಅನುಮಾನ ಪಡ್ತೀಯಲ್ಲೋ? ಹಾಗ ಅನುಮಾನ ಬರೋಂಗ್ ನೀವ್ ಮಾಡಿದೀರ ಚಿಕ್ಕಪ್ಪ, ಆದ್ರೆ ನೀವ್ ಮಾಡಿಲ್ಲ ಅಂತ ಹೇಳಾದ್ಮೇಲೆ ನಾನು ನಂಬ್ತೀನಿ ಚಿಕ್ಕಪ್ಪ ನಿಮ್ಮನ್ನ. ದೊಡ್ಡಪ್ಪ, ಈ ದಾರಿನ ಯಾವತ್ತೂ ಹಿಡಿಬೇಡ ಚಿಕ್ಕಪ್ಪ. ಜಯ ಡಾರ್ಲಿಂಗ್ ಗೊತ್ತಾದ್ರೆ ತುಂಬಾ ನೊಂದ್ಕೋತಾರೆ ದೊಡ್ಡಪ್ಪ ಅಂತ ಹೇಳ್ತಾರೆ. ಚೇತನ್ ಕೊಲೆ ಮಾಡಿದ್ ಯಾರು ಅಂತ ಗೊತ್ತಾಗಿಲ್ಲ, ಆದ್ರೆ ನಿಮ್ ಬಾಯಲ್ಲಿ ಚೇತನ್ದು ಕೊಲೆ ಬಗ್ಗೆ ಏನ್ ವಿಚಾರ ಬರುತ್ತೆ ಅಂತ ಹೇಳಿ ತಿಳ್ಸ್ಕೊಳಕ್ಕೆ ಚಿರು ಮಾಡಿರೋ ಆ ಪ್ಲಾನಿಂಗ್ ಇದು ಅಂತ ಹೇಳಿ ಶೇಖು ಹೊಟ್ಟೋಗ್ತಾಳೆ. ಅವ್ರ ದೊಡ್ಡಪ್ಪಂಗ್ ಸಿಟ್ ಬಂದಿ, ನನಗೆ ಉಪದೇಶ ಕೊಡೋ ಅಷ್ಟ ಆಗೋದ್ನ ದೊಡ್ಡವನು ಇವನು, ನನಗೂ ಒಂದು ಕಾಲ ಬರುತ್ತೆ ಅವಾಗ ನೋಡ್ಕೋತೀನಿ ಅಂತ ಹೇಳಿ ಹೊಟ್ಟೋಗ್ತಾನೆ. ಕಟ್ ಮಾಡಿದ್ರೆ ಗುಹೆ ತೋರಿಸ್ತಾರೆ. ಅಲ್ಲಿ ನಮ್ಮ ಜಯಮ್ಮ ಆಲಂಬೆ ಉಲುಪಿ ಎದುರುಗಡೆ ಸಿಗಾಕೊಂಡಿರ್ತಾಳೆ. ಜಯಮ್ಮ ಗುರ್ತಿಡ್ತಾಳೆ, ನೀನು ಆಲಂಬೆನಾ ಅಂತ. ಇಲ್ಲ, ಆಲಂಬೆ ನಮ್ಮ ಅಮ್ಮ, ನಾನು ಅವಳ ಮಗಳು ಅಂತ ಮುಖ ತೋರಿಸ್ತಾಳೆ. ನೀನ್ ನಮ್ಮ ಅಮ್ಮನ ಮಾಡಿದ ದ್ರೋಹನ ಮರ್ತ್ಬಿಟ್ಟ ಜಯಮ್ಮ ಅಂತಾಳೆ. ಅದಕ್ಕೆ ಜಯಮ್ಮ, ನಾನೇನ್ ಮಾಡಿದ್ದೆ ನಿಮ್ಮ ಅಮ್ಮನಿಗೆ ಅಂತ. ನಮ್ಮ ಅಮ್ಮನಿಗೆ ಯಾಕೆ ಮರ್ತೋಯ್ತ ನಮ್ಮ ಅಮ್ಮನ ಮಾಡಿದ ಅನ್ಯ? ಅವಳು ಆಯ್ಕೆ ಮಾಡ್ಕೊಂಡಿರೋ ಜೀವನದಿಂದ ಅವಳು ಸತ್ತಿದ್ದು ಅಂತ ಜಯಮ್ಮ ಬೈತಾಳೆ. ಉಲುಪಿ, ನಮ್ಮಮ್ಮ ಸತ್ತಿದ್ದು ನಿಮ್ಗಳ ದುರಾಸೆಯಿಂದ. ನಮ್ಮಮ್ಮ ಬೀದಿಲಿ ಸತ್ ಬಿದ್ದಾಗ ಎಲ್ಲೋಗಿದ್ರಿ ನೀವು? ಅವಳು ಜೀವ ಹೋಗ್ಬೇಕಾದ್ರೆ ತಾಯಿನ ಕಳ್ಕೊಂಡು ಯಾವಾಗ ಅನಾಥೆ ಆದ್ನೋ ಕದಂಬ ವಂಶದ ಮೇಲೆ ನನ್ಗೆ ಅವಾಗೆ ದ್ವೇಷ ಶುರು ಆಯ್ತು. ಉಲುಪಿ ಚಿಕ್ಕ ವಯಸ್ಸಿನ ಕಥೆನೆ ಹೇಳಕ್ ಶುರು ಮಾಡ್ತಾಳೆ. ಉಲುಪಿ ಮನೆಗೆ ಒಂದಿನ ಬಂದಾಗ ಅವ್ರ ತಾಯಿ ಕೆಳಗಡೆ ಬಿದ್ದು ಒದ್ದಾಡ್ತಿರ್ತಾಳೆ. ನಿಮ್ಮ ಅಮ್ಮನ ಪ್ರಾಣ ಪಕ್ಷಿ ಯಾರೋಗ್ತಾ ಇದೆ, ನನ್ಗೆ ಇವರೆಲ್ಲ ಮೋಸ ಮಾಡ್ಬಿಟ್ರು, ನೀನ್ ಹೊಟ್ಟೆಲ್ ಹುಟ್ಟೋ ಮಗುವಿಂದಾನೇ ಈ ಕದಂಬ ವಂಶ ನಿರ್ವಂಶ ಆಗ್ಬೇಕು ಅಂತ ಹೇಳಿ ನನ್ನ ಶಕ್ತಿಗಳನ್ನೆಲ್ಲ ನಾನು ನಿನಗ್ ದಾರೆ ಇರ್ತೀನಿ. ನೀನ್ ಬಂದ ಮೇಲೆ ನೀನ್ ಅವ್ರ ವಂಶನ ನಿರ್ವಂಶ ಮಾಡ್ಬೇಕು, ಈ ಶಕ್ತಿನ ಉಪಯೋಗಿಸ್ಕೊ ಅಂತ ಹೇಳಿ ಶಕ್ತಿಗಳನ್ನ, ಅವ್ರ ತಾಯಿ ಶಕ್ತಿನೆಲ್ಲ ಆ ಮಗಳಿಗೆ ಧಾರೆ ಎಳೆಯಕ್ ಶುರು ಮಾಡ್ತಾಳೆ. ಆವಾಗ ಉಲುಪಿಗೆ ಸ್ಟ್ರೆಂತ್, ಬಾಡಿಲಿ ವೈಬ್ರೇಷನ್ ಜಾಸ್ತಿ ಆಗಿ ಆ ಶಕ್ತಿ ಎಲ್ಲ ಅವಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಹುಡುಗಿ ಅವಾಗ ಶಬ್ದ ಮಾಡ್ತಾಳೆ, ಕದಂಬ ವಂಶ ನಿರ್ವಂಶ ಆಗ್ಲೇಬೇಕು, ನಮ್ಮ ಅಮ್ಮನ್ ಸೇರ್ ತೀರ್ಸ್ಕೊಳ್ಳೇಬೇಕು, ಅಲ್ಲಿವರೆಗೂ ಉಲುಪಿ ಹೊಟ್ಟೆ ತಣ್ಣಗ್ ಆಗಲ್ಲ ಅಂತ ಹೇಳಿ ಶಬ್ದ ಮಾಡ್ತಾಳೆ. ನಮ್ಮಮ್ಮನ್ ನಾನು ಕೊಟ್ಟಿರೋ ಮಾತು ಉಳಿಸ್ಕೋಬೇಕು, ನಮ್ಮಮ್ಮ ಹೇಳಿರೋ ಕದಂಬ ವಂಶನ ನಾನ್ ನಿರ್ವಂಶ ಮಾಡ್ಲೇಬೇಕು, ಅಲ್ಲಿವರೆಗೂ ನನ್ ಸಮಾಧಾನ ಆಗಲ್ಲ. ನಾನ್ ಕದಂಬ ವಂಶ ನಿರ್ವಂಶ ಮಾಡೋವರೆಗೂ ಈ ಕೆಲ್ಸ ಮಾಡೋದು ಬಿಡೋದಿಲ್ಲ, ನನ್ನ ಮಕ್ಳನ್ನು ಇದಕ್ಕೆ ನಾನ್ ಸೇರ್ಸೋದು ಅಂತ ಉಲುಪಿ ಹೇಳ್ತಾಳೆ. ಅದ್ ಕೇಳಿದ್ ಜಯಮ್ಮಂಗೆ ಭಯ ಶುರು ಆಗುತ್ತೆ. ಹಾಗಂತ ಜಯಮ್ಮ ತನ್ನ ನಿಜವಾದ ರೂಪನ ತೋರಿಸ್ತಾಳೆ. ಅವಳ ಕೈ ಮುಷ್ಟಿನ ಕರ್ದಿ ಗಿರ್ಜನ್ ಹತ್ರ ತಿರ್ಗಕ್ ನೋಡ್ತಾಳೆ. ಅವಾಗ ಗಿರಿಜ, ಉಲುಪಿ ನೀನಾ ಹಾಗಾದ್ರೆ ಅಂತ ಹೇಳ್ತಾಳೆ. ಕಟ್ ಮಾಡಿದ್ರೆ ಮನೆ ತೋರಿಸ್ತಾರೆ. ಶೇಖು ಹೇಳ್ತಾನೆ, ಯಾಕೋ ಮಚ್ಚ ಇಷ್ಟೊಂದು ಬೇಜಾರಾಗಿದ್ರೆ ಹೇಗೋ ಅಂತ. ಅದಕ್ಕೆ ಚಿರು ಹೇಳ್ತಾನೆ, ಅವ್ನ್ ಬಾಡಿ ಸಾಯಿಸಕ್ಕೆ ಹೇಗಾರು ಮನ್ಸ್ ಬಂತ ಅವ್ರಿಗೆ. ಸೋಮು ಅಂಕಲು ಆಂಟಿನ ಸಮಾಧಾನ ಮಾಡೋದು ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ ಕಣೋ ಅನ್ನೋಷ್ಟರಲ್ಲಿ ಅವ್ರ ತಾಯಿ ಬರ್ತಾರೆ. ಚಿರು ಅವ್ರ ತಾಯಿ ಲೀಲಾವತಿ ಬಂದು ಶೇಖುಗೆ ಬಾಯಲ್ಲಿ ಸನ್ನೆ ಮಾಡಿ, ನಾನು ಅವ್ನಿಗೆ ಸಮಾಧಾನ ಮಾಡ್ತೀನಿ, ನೀನ್ ಹೋಗು ಅಂತ ಹೇಳ್ತಾನೆ. ಬಂದು ಚಿರು ಹತ್ರ ಕೂತ್ಕೊಂಡು, ಯಾಕೋ ಚಿರು, ಚೇತನ್ದು ಸಾವನ್ನಕ್ಕಿಂತ ಬೇರೆದೇನಾದ್ರು ದುಃಖ ನೀನ್ ಕಾಡ್ತಿದೀಯ? ಅರ್ಧ ಗಂಟೆ ಮುಂಚೆ ಇದ್ದ ಚೇತನೇ ಈಗಿಲ್ವಲ್ಲಮ್ಮ. ಅವ್ನಿಗೆ ಕೆಲವೊಂದು ತುಂಬಾ ಪ್ರಶ್ನೆಗಳಿದೆ. ಅವ್ನ್ ಯಾಕೆ ಯಾರಿಗೂ ಕೇಳ್ದೆ ಮಾಡ್ದೆ ಮನೆಗ್ ಹೋದ? ಅವ್ನ್ ಮನೆಗ್ ಹೋಗೋದ್ ಬಿಟ್ಟು ಬೇರೆ ಕಡೆ ಯಾಕೆ ಹೋದ? ಅಲ್ಲಿ ಲೀಲಾವತಿ, ನಿಮ್ಮ ಅಪ್ಪ ಹೋದಾಗ ನಂಗೂ ಸಾವಿರಾರು ಪ್ರಶ್ನೆಗಳು ಕಾಣ್ತು ಕಣೋ. ಆದ್ರೆ ನಾನ್ ತಿಳ್ಕೊಂಡಿರೋದೇನು ಅಂದ್ರೆ, ಆ ಪ್ರಶ್ನೆಗಳು ಅವ್ರ ನೆನಪುಗಳನ್ನ ಜೀವಂತವಾಗಿ ಇಡುತ್ತೆ ಅನ್ನೋ ಕಾರಣಕ್ಕೆ ನಾನು ಇನ್ನೂ ಅವ್ರ ನೆನಪಿಸ್ಕೊತಾನೆ ಇದ್ದೀನಿ ಕಣೋ. ಚೇತನ್ ವಿಚಾರದಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಿಲ್ಲ ಅಲ್ವಾ, ಆದ್ರೆ ಅವ್ನ್ ಜೀವಂತವಾಗಿ ನಮ್ಮ ಮನ್ಸಲ್ಲಿ ಯಾವಾಗ ಉಳ್ದಿರ್ತಾನೆ ಚಿರು. ಅವಾಗ ಚಿರು ಅಮ್ಮನ್ ತೊಡೆ ಮೇಲಿಂದ ನಿಂತ್ಕೊಂಡು, ನಾನ್ ಇಂಥ ಪ್ರಶ್ನೆಗಳಿಗೆ ಯಾವತ್ತೂ
ಬಿಡೋದಿಲ್ಲ, ಆನ್ಸರ್ ಹುಡ್ಕೋವರೆಗೂ ಬಿಡೋದಿಲ್ಲ. ಆನ್ಸರ್ ಹುಡುಕಿ ಅವನಿಗೆ ಚಿರುದ ಆತ್ಮಕ್ಕೆ ಶಾಂತಿ ಕೊಡಿಸ್ತಾನೆ. ಅದಕ್ಕೆ ಅವ್ರಮ್ಮ ನೀನ್ ಹುಷಾರಾಗಿರು ಚಿರು, ನನ್ಗೆ ನಿನ್ನನ್ ಬಿಟ್ರೆ ಯಾರು ಇಲ್ಲ ಅಂತ ಹೇಳಿ ಅವ್ನ ಮಗನ ಎದೆ ಮೇಲೆ ತಪ್ಕೋತಾರೆ. ಅವಾಗ ಚಿರು ಜೋರಾಗಿ ಅಂತ ಕಿರ್ಚಕ್ ಶುರು ಮಾಡ್ತಾರೆ. ಏನಾಗಿದೆ ತೋರ್ಸೋ, ಎದೆ ಮೇಲೆ ಗಾಯ ಏನಾರು ಮಾಡ್ಕೊಂಡಿದ್ಯೇನು? ಏನು ಆಗಿಲ್ಲ ಬಿಡಮ್ಮ ಅಂದ್ರು. ಅವ್ರು ಬಿಡದೆ ಅವ್ರಮ್ಮ ಆ ಶರ್ಟ್ ತೆಗ್ದಿ ತೋರ್ಸಕ್ ಹೇಳ್ತಾನೆ. ಅವ್ನ ಶರ್ಟ್ ತೆಗ್ದು ತೋರ್ಸಿದ ತಕ್ಷಣ ಅಲ್ಲಿ ಎದೆ ಮೇಲೆ ಒಂದು ಬ್ಲಾಕ್ ತರ ಒಂದು 4 ರಿಂದ 5 ಮಚ್ಚೆಗಳು, ಗುಳ್ಳೆಗಳು, ಗಾಯ ಆಗಿರೋದು ಕಾಣುತ್ತೆ. ಅವ್ರ ಅಮ್ಮನ್ಗೆ ಅದು ಶಾಕ್ ಆಗುತ್ತೆ ನೋಡಿದ ತಕ್ಷಣ. ಕಟ್ ಮಾಡಿದ್ರೆ ಜಯಮ್ಮ ಇರೋ ಗುಹೆ ತೋರ್ಸುತ್ತೆ. ಉಲುಪಿ ಹೇಳ್ತಾಳೆ, ನಿಮ್ಮ ವಂಶದಿಂದ ನಮ್ಗೆ ಅನ್ಯಾಯ ಆಗಿದೆ ಜಯಮ್ಮ ಅಂತ. ಜಯಮ್ಮ, ನಿಮ್ಮ ಅಮ್ಮನಿಂದ ನನಗ್ ಅನ್ಯಾಯ ಆಗಿರೋದು. ಅದಕ್ಕೆ ಉಲುಪಿ ಹೇಳ್ತಾಳೆ, ನಿಮ್ ಗಂಡನಿಂದನೂ ಅನ್ಯಾಯ ಆಗಿದೆ ತಾನೆ, 2 ಕೈ ಸೇರಿದ್ರೆ ಚಪ್ಪಾಳೆ ತಾನೆ ಅಂತ ಹೇಳ್ತಾಳೆ. ಮದ್ವೆ ಆಗಿರೋ ಗಂಡನಿಂದ ಬೀಳಕ್ಕೆ ನಿಮ್ಮ ಅಮ್ಮನ್ ಬುದ್ಧಿ ಎಲ್ಲೋಗಿತ್ತೆ? ಇದ್ರಲ್ಲಿ ಅಮ್ಮಂದ್ ಒಂದು ತಪ್ಪಿದ್ಯಾ? ಮದ್ವೆ ಆಲ್ರೆಡಿ ನನಗಾಗಿದೆ ಅನ್ನೋ ಪರಿಜ್ಞಾನ ನಿನ್ ಗಂಡಂಗೂ ಇರ್ಬೇಕು ತಾನೆ. ನಿಮ್ಮ ಅಮ್ಮನಿಗೆ ಇಂಟ್ರೆಸ್ಟ್ ಇದೆ ಅಮೃತ ಬಿಂದು ಮೇಲೆ, ದುಷ್ಟ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಪಡೆಯಕ್ ನೋಡಿದ್ಲು. ಉಲುಪಿ, ನಿಮ್ ಯಜಮಾನನು ಇದಕ್ಕೇನು ವರ್ತ್ ಆಗಿರ್ಲಿಲ್ಲ, ಅವ್ರಿಗೂ ದುರಾಸೆ ಇತ್ತು. ನಮ್ಮ ಅಮ್ಮನ್ ಸಹಾಯನೂ ಬೇಕಿತ್ತು. ಗಿರ್ಜಮ್ಮ, ನಿಮ್ ಮಾತಿನ ಮೇಲೆ ಹಿಡ್ತಾ ಇರ್ಲಿ, ಆ ಆಸೆ ಹುಡ್ಸಿದೆ ನಿಮ್ಮ ಅಮ್ಮನಿಂದ. ಸ್ವರ್ಣ ಬಿಂದು ಪಡೆಯಕ್ಕೆ ಆಲಂಬೆಯೇ ಇದಕ್ಕೆಲ್ಲ ಕಾರಣ. ಕೆಟ್ಟ ದಾರಿ ತುಡ್ದಿ ನಾನು ಅದನ್ನ ಪಡ್ತೀನಿ ಅನ್ನೋ ನೀಚ್ ಬುದ್ಧಿಯಿಂದ ಅವಳಿಗೆ ಕೆಟ್ಟದಾಯ್ತು. ಜಯಮ್ಮ, ನಮ್ಮಮ್ಮನಿಗೆ ಮಾಡಿದ ಅನ್ಯಾಯನ ನೀನ್ ಮರ್ತ್ಬಿಟ್ಟ, ನೀವ್ ಮಾಡಿದ್ದು ಇದರಿಂದ ನಮ್ಮಮ್ಮ ಬಲಿಯಾದ. ಗಿರ್ಜಮ್ಮ, ನಿಮ್ಮಮ್ಮನ ಕುತಂತ್ರದಿಂದ ನಿಮ್ಮಮ್ಮ ಬಲಿಯಾಗಿದ್ದು. ಅವಳು ತೋಳಿದ್ ಕಂದಕಕ್ಕೆ ಅವಳೇ ಕಂದಕವಾಗಿ ಬಿದೋದ್ಲೆ ಹೊರತು ಇದ್ರಲ್ಲಿ ನಮ್ಮ ತಪ್ಪೇನು ಇಲ್ಲ. ಹುಲಿಚಿ, ನಮ್ಮಮ್ಮಂದ್ ಇದ್ರಲ್ಲಿ ಯಾವ್ದು ತಪ್ಪಿಲ್ಲ. ನಂಬಿಸಿ ಮೋಸ ಮಾಡಿದ್ವು. ಯಾರ್ ನನ್ನ ನಂಬಿ ಕಾಪಾಡ್ತಾರೆ ಅಂತ ನಂಬ್ಕೊಂಡಿದ್ಲು, ಅವ್ರಿಂದಾನೇ ಅವಳು ಸಾವನ್ನಪ್ಪಿದ್ಲು. ನಮ್ಮಮ್ಮನ್ ತಪ್ಪಕ್ ಶಿಕ್ಷೆ ಆಗಿದೆ ಅಂದ್ಮೇಲೆ ನಮ್ಮಮ್ಮನ್ ಸಾಯಿಸಿದವ್ರಿಗೆ ಶಿಕ್ಷೆ ಆಗೋದ್ ಬೇಡ್ವಾ? ನಮ್ಮಮ್ಮನ್ ತಪ್ಪದ ಸಾವಿಗೆ ಶಿಕ್ಷೆ ಆಗ್ಬೇಕು ಅಂತಾನೆ ಈ ಉಲುಪಿ ಬಂದಿರೋದು. ಕಟ್ ಮಾಡಿದ್ರೆ ಚಿರು ಎದೆ ಮೇಲೆ ಆಗಿರೋ ಗಾಯ ನೋಡಿ ಲೀಲಾವತಿ ಎದ್ರುಕೋತಾಳೆ. ಇದು ಯಾವಾಗಿಂದ ಆಗಿದೆ, ನೋವ್ತಿದ್ಯಾ ಅಂತ. ಹೌದಮ್ಮ, ಇದು ನಿನ್ನೆಯಿಂದ. ಯಾವಾಗ ಆಗಿದೆ ತೋರ್ಸು ಅಂದ್ರೆ ಅವ್ನು ಶರ್ಟ್ ಬಿಟ್ಟು ತೋರಿಸಿದಾಗ, ಇದು ನಿನ್ನೆಯಿಂದ ಆಗಿದೆ ಅಮ್ಮ, ಆದ್ರೆ ಬೇಗ ಸ್ಪ್ರೆಡ್ ಆಗ್ತಾ ಇದೆ, ನಾಳೆನೆ ಹೋಗಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸ್ತೀನಮ್ಮ, ನಿನ್ಗೆ ಏನಾದ್ರು ಇದ್ರ ಬಗ್ಗೆ ಗೊತ್ತಾ ಅಂತ ಕೇಳ್ತಾನೆ ಚಿರು ಅವ್ರ ಅಮ್ಮನ್ಗೆ. ಹತ್ಕೊಂಡೆ ಲೀಲಾವತಿ, ಚಿರು ಅದೇನು ಅಂತ ನನ್ಗೆ ಗೊತ್ತಿಲ್ಲ, ನಿನ್ನ ಹತ್ರ ಹೇಗೆ ಹೇಳಿ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ, ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಂಡು ಗುಣಪಡಿಸ್ಕೊ ಅಂತ ಹೇಳಿ ಹತ್ಕೊಂಡು ರೂಮಿಂದ ಆಚೆ ಹೊರಟು ಬಿಡ್ತಾಳೆ. ಅಮ್ಮ ಅಮ್ಮ ಅಂತ ಚಿರು ಎಷ್ಟು ಕರೆದ್ರು ತಿರ್ಗ್ ನೋಡಲ್ಲ. ಕಟ್ ಮಾಡಿದ್ರೆ ಮೈತ್ರನ್ ತೋರಿಸ್ತಾರೆ. ಮೈತ್ರ ಮನ್ಸಲ್ಲೇ ಅನ್ಕೊಳ್ತಾರೆ, ಕಾಮಿನಿ ಇಷ್ಟು ಬೇಗ ಚಿರುನ ಪ್ರೀತಿನ ಮರ್ತ್ ಬಿಟ್ಲ ಚೇತನ್ ಬಂದ ತಕ್ಷಣ ಅಂತ. ಆದ್ರೆ ಚೇತನ್ ಹಾಗಾಗಿ ಯಾಮಿನಿ ಅಲ್ಲಿದ್ದು ಕಾಮಿನಿ ಎಲ್ಲ ಯಾಮಿನಿ ಹೇಳ್ತಿರ್ತಾಳೆ, ನಾನ್ ಪ್ರೀತಿ ಇಷ್ಟು ವರ್ಷದಲ್ಲಿ ಪ್ರೀತಿ ಅಂತ ಕಂಡಿದೆ ಚೇತನ್ ಪ್ರೀತಿಯಿಂದ ಅಂತದೆಲ್ಲ. ಆ ಪ್ರೀತಿನೇ ಹೋದ್ಮೇಲೆ ನಾವು ಬದುಕಿರ್ಬೇಕಾ ಅಂತ ಅನ್ಸ್ತಿದೆ. ಅದಕ್ಕೆ ಮೈತ್ರ ಮುಂದೆ ಬಂದು ನಿಂತ್ಕೊಂಡಿರುತ್ತೆ. ಯಾಕೆ ಹೀಗೆಲ್ಲ ಮಾತಾಡ್ತೀಯ ಯಾಮಿನಿ ಅಂತ. ಹೌದು, ಉಸಿರು ಕಟ್ಟುತ್ತಿದೆ, ಬಿಗಿ ಆಗ್ತಿದೆ, ಉಸಿರಾಡಕ್ ಆಗ್ತಿಲ್ಲ, ಮೈ ಟೈಟ್ ಆಗ್ತಿದೆ, ಸತ್ತೋಗೋಣ ಅನ್ನೋಷ್ಟು ಫೀಲಿಂಗ್ ಆಗ್ತಿದೆ ಮೈತ್ರಿ ಅವಾಗ ಒಳ್ಳೆ ಕತೆ ಹೇಳ್ತಾರೆ. ಗುರು ರಾಘವೇಂದ್ರ ಸ್ವಾಮಿ ಧರ್ಮ ಪತ್ನಿಯಾದ ಭಾರತಿ ಬಗ್ಗೆ ನಿಂಗೆ ಕತೆ ಗೊತ್ತಾ? ಅವರು ಗಂಡ ದೀಕ್ಷೆ ತಗೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೋತಾರೆ. ಅದನ್ನ ಗೊತ್ತಾಗಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಅವ್ರ ಆತ್ಮಕ್ಕೆ ಮುಕ್ತಿನೇ ಸಿಗಲ್ಲ. ಅವಾಗ ಕಾಮಿನಿ ಕೇಳ್ತಾಳೆ, ಹಾಗಾದ್ರೆ ಅದ್ರ ಗುರು ರಾಘವೇಂದ್ರ ಸ್ವಾಮಿ ಗೊತ್ತಾಗಿಲ್ವಾ ಅಂತ. ಅವ್ರಿಗೆ ಗೊತ್ತಾಯ್ತು, ಅವ್ರು ಕರ್ದಿ ಅವಾಗ ಹೇಳ್ತಾಳೆ, ಹೌದು ಗೊತ್ತಾಯ್ತು ರಾಯರ್ಗೆ. ಅವಾಗ ಅವರು ಕೊನೆ ಸತಿ ಗಂಡನ ಮುಖ ನೋಡ್ಬೇಕು ಅನ್ನೋ ಬಯಕೆ ಇರುತ್ತೆ. ಹಾಗಾಗಿ ರಾಯರ್ ಅವ್ರಿಗೆ ದರ್ಶನ ಕೊಟ್ಟು ಅವ್ರಿಗೆ ಮುಕ್ತಿನೂ ಸಹ ಕೊಡ್ಸಿದ್ರು. ಕಾಮಿನಿ ಹೇಳ್ತಾಳೆ, ಸತ್ರೆ ಹಾಗಾದ್ರೆ ಆಯ್ತಲ್ಲ, ಸತ್ ಮೇಲೆ ಎಲ್ಲ ಸಿಗುತ್ತೆ ಅನ್ನೋದು ಆಯ್ತಲ್ವಾ ಅಂತ. ಇಲ್ಲ ಮೈತ್ರ ಹೇಳ್ತಾಳೆ, ಇಲ್ಲ ಕಾಮಿನಿ, ಸಾವು ಯಾವತ್ತು ನಮ್ಮ ಅಂತ್ಯ ಆಗ್ಬೇಕೆ ಹೊರತು ಅದು ನಮ್ಮ ಆಯ್ಕೆ ಆಗ್ಬಾರ್ದು. ಗುರು ರಾಘವೇಂದ್ರ ಅವರು ಸರಸ್ವತಿ ಆತ್ಮನ ಶಾಂತಿ ಕೊಡಿಸಿ ಮುಕ್ತಿ ಕೊಡ್ಸಿಲ್ಲ ಅಂದ್ರೆ ಅವರು ಸಾಯೋವರೆಗೂ ನಳ್ಬೇಕೇ ಆಗಿತ್ತು. ಕಾಮಿನಿ, ಹಾಗಾದ್ರೆ ನನಗೆ ಈ ನೋವು ಕಮ್ಮಿ ಮಾಡೋ ದಾರಿನೇ ಇಲ್ವಾ? ರಾಯರನ್ನ ನಂಬಿದ್ರೆ ನೀರಲ್ಲಿ ಹೇಗ್ ಬದುಕೋದು, ಹಾಲಲ್ಲಿ ಹಾಕಿದ್ರು ಹಾಲಲ್ಲಿ ಹೇಗ್ ಬದುಕೋದ್ನ ರಾಯರ್ ಹೇಳ್ಕೊಡ್ತಾರೆ. ಹಾಗಾದ್ರೆ ಆ ರಾಯರು ನನ್ನ ನೋವನ್ನ ಕಮ್ಮಿ ಮಾಡ್ತಾರ ಅಂತ ಹೇಳ್ತಾಳೆ ಯಾಮಿನಿ. ಅವಾಗ ಮೈತ್ರಿ ಹೇಳ್ತಾಳೆ, ನಾನ್ ಹೇಳ್ಕೊಟ್ಟಿದ್ನ ಹೇಳು, ನಿಂಗೆ ಒಳ್ಳೇದಾಗತ್ತೆ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯ. ಈ ನಾಮಸ್ಮರಣೆನ ಮಾಡ್ತಾ ಇರು, ರಾಯರು ನಿನ್ ಜೊತೆ ನಿಂತಿ ಬಂದಿದ್ನೆಲ್ಲ ಸ್ವೀಕರಿಸೋ ಶಕ್ತಿ ನಿಮ್ ಕೊಡ್ತಾನೆ. ಶೇಖು ಇಲ್ಲಿ ಕದ್ದಿ ಕೇಳಿಸ್ಕೊಡ್ತಾ ಇರ್ತಾನೆ ಮೈತ್ರದ ಕಾಮಿನಿಯ ಮಾತನ್ನ. ಅವಾಗ ಹೇಳ್ತಾಳೆ, ನೀನು ಕಾಮಿನಿ ನಂಬಕ್ಕೆ ಆಗಲ್ಲ, ಚೇತನ್ಗೋಸ್ಕರ ಜೀವ ಬಿಡ್ತೀನಿ ಅಂತಾಳಲ್ಲ. ಅದಕ್ಕೆ ಮೈತ್ರಿ ಹೇಳ್ತಾಳೆ, ರಾಯರ್ನ ತುಂಬಾ ನಂಬ್ತಿದ್ದಾಳೆ, ಹಾಗಾಗಿ ನಂಬೇಕಲ್ವಾ. ಕಟ್ ಮಾಡಿದ್ರೆ ಕಾಮಿನಿನ್ ತೋರಿಸ್ತಾರೆ. ಕಾಮಿನಿ ಮಹಾಸುರನ ಹತ್ರ ಹೋಗಿರ್ತಾನೆ. ಮಹಾಸುರ, ನಾನೇ ನಿನ್ನ ಕರೆಸ್ತೆ ಅಂತ ಹೇಳ್ತಾನೆ. ಕೊಟ್ಟಿರೋ ವರನ ಚಿರುನ ನಿನ್ನ ವಶ ಮಾಡ್ಕೊಡಕ್ ಬಳಸ್ದೆ, ಶತ್ರು ನಾಶ ಮಾಡಕ್ ಬಳಸ್ಕೊತೀಯ, ನೀನು ಬುದ್ಧಿ ಇದೆಯಾ ಅಂತ ಮಹಾಸುರ ಬೈತಾನೆ. ಅವಾಗ ಕಾಮಿನಿ ಒಪ್ಪಿಸ್ತಾರೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ 100 ವರ್ಷ ಆಯಸ್ಸು, ನನ್ನ ಹತ್ರ ಒಂದು ಸಮೂಹ ಶಕ್ತಿ ಇದಾಗಿರ್ಬ, ಆದ್ರೆ 2 ಇದೆ, ಅದರಿಂದ ನಾನು ಚಿರುನ್ ಬೆಳೆಸ್ಕೋತೀನಿ ಅಂತ. ಅದಕ್ಕೆ ಮಹಾಸುರ ಹೇಳ್ತಾನೆ, ನಿಂಗಿರೋ ಓವರ್ ಕಾನ್ಫಿಡೆನ್ಸ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಯಾಮಿನಿ ಅಂತ.
ಮಾತ್ ಸಾಕು ಮಹಾಸುರ, ಮುಂದಿನ ದಿಗ್ಬಂಧನ ಬಿಡಿಸೋದು ಹೇಗೆ ಅಂತ ಹೇಳು ಅಂತಾರೆ. ಮಹಾಸುರ, ನನಗಿಂತ ನಿನಗೆ ತುಂಬಾ ಆಸಕ್ತಿ ಜಾಸ್ತಿ ಇದೆ ಅಂತ ಹೇಳ್ತಾನೆ. ತಾಳ್ಮೆ ಯಾಮಿನಿ, ಯಾಕೆ ಇಷ್ಟ ಆತ್ರ ಪಡ್ತಿದ್ಯಾ ಅಂತ. ಹೌದು ಯಾಮಿನಿ ಹೇಳ್ತಾಳೆ, ಹೌದು ಮಹಾಸುರ, ನನಗೆ ಬೇಗ ಹೇಳು, ನನ್ನ ಶಕ್ತಿ ಎಲ್ಲಾರ್ಗೂ ಜಾಸ್ತಿ ಆಗ್ಬೇಕು, ಎಲ್ಲಾರ್ಗೂ ನನ್ನ ಬಗ್ಗೆ ಗೊತ್ತಾಗ್ತಾ ಇದೆ. ಈಗ ನನ್ನ ದೇಹ ಕೊಟ್ಟಿದ್ದು ಯಾಮಿನಿನೂ ನನಗ್ ತಿರುಗಿ ಬಿದ್ದಿದ್ದಾಳೆ, ಹಾಗಾಗಿ ನಾನು ಬೇಗ ಬೇಗ ನನ್ನ ಶಕ್ತಿನ ಹೆಚ್ಚಿಸ್ಕೋಬೇಕು ಅಂತ ಹೇಳ್ತಾಳೆ ಯಾಮಿನಿ. ನನ್ ಶಕ್ತಿ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಮಹಾಸುರ, ನನ್ ದಿಗ್ಬಂಧನ ಬಿಡಿಸ್ಬೇಕು, ತಗೋ ಈ ಮ್ಯಾಪಿನ ಪ್ರಕಾರ ನೀನ್ ಯಾಕೆ ದಿಕ್ ಹೋಗ್ತೀಯ ನೋಡ್ಕೊ ಅಂತ ಮ್ಯಾಪ್ ನ ಕೊಡ್ತಾರೆ. ಇನ್ನು ನೀನು 7 ಬಂಧನನ ನನ್ನ ಬಿಡಿಸ್ಬೇಕು. ಅದು 7 ದಿಕ್ಕಲ್ಲಿ ಪೂರ್ವದಲ್ಲಿ ಸೂರ್ಯ ಕಾಯೋ ಪೂರ್ವ ದಿಕ್ಕು, ಪ್ರಕೃತಿ ಉಳಿಸೋ ದಕ್ಷಿಣ ದಿಕ್ಕು ಅಲ್ಲಿ ಇದೆ ಅಂತ ಹೇಳಿ. ಗುಡ್, ಆಗ ನಾನು ವೆಸ್ಟ್ ದಿಕ್ಕುಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಕಾಮಿನಿ. ಕಟ್ ಮಾಡಿದ್ರೆ ಜಯಮ್ಮನ್ ಕೇಳ್ತಾರೆ, ಅವ್ರವ್ರ ಕರ್ಮಕ್ಕೆ ಅವ್ರವ್ರ ಫಲ ಸಿಕ್ಕಿದೆ, ನೀನ್ ಏನ್ ಮಾಡಕ್ಕಾಗತ್ತೆ ಅಂತ. ನೀನ್ ಏನ್ ಹಿಂಗ್ ಹೇಳ್ತಿದ್ಯಾ ಜಯಮ್ಮ, ನಿನ್ನ ದ್ವೇಷ ತೀರ್ಸ್ಬೇಕು ಅಂತ ನಾನು ಏನೇನ್ ಮಾಡಿದ್ದೀನಿ ನಿನ್ ಗೊತ್ತಾ ಅಂತ ಕೇಳ್ತಾಳೆ. ಏನೇನ್ ಮಾಡಿದ್ಯಾ ನೀನು ಅಂತ. ಮದ್ವೆ ಆಗೋ ಟೈಮಲ್ಲಿ ಮಾಂಗಲ್ಯ ಸುಟ್ಟಿದ್ ನಾನೇ, ನನ್ನ ಶಕ್ತಿನೆಲ್ಲ ಹೆಚ್ಚಿಸ್ಕೊಳ್ಳಿದ್ದೆ ನಾನು, ನನ್ನ ಶಕ್ತಿ ಮೂಲಕನೇ ನಾನು ನಿಮ್ ಮನೇಲಿ ನಡೆಯೋದನ್ನೆಲ್ಲ ತಪ್ಪಿಸಿದ್ದು ಅಂತ ಹೇಳ್ತಾಳೆ. ಅಷ್ಟೊತ್ತಲ್ಲಿ ಜಯಮ್ಗೆ ಭಯ ಶುರು ಆಗ್ಬಿಡುತ್ತೆ. ಅವಾಗ ಗುರುಗಳು ಹೇಳ್ತಾರೆ, ಆಪತ್ತು ಮನೆ ದಾಟಿ ತುಂಬಾ ವರ್ಷನೇ ಆಗಿದೆ ಜಯಮ್ಮ ನಿಮ್ಗೆ. ಜಯಮ್ಮ ಅದಕ್ಕೆ ಇಷ್ಟು ದಿನ ಏನಾಯ್ತೋ ನನ್ಗೆ ಗೊತ್ತಿಲ್ಲ, ಆದ್ರೆ ಇನ್ನು ಮೇಲೆ ನಿನ್ನ ಅಬ್ಬರ ನಡೀಲೇನಂಗ್ ನಾನ್ ನೋಡ್ಕೋತೀನಿ. ಅವಾಗ ಉಲುಪಿ ಒಂದೇ ಒಂದು ಅಸ್ತ್ರನ ಯೂಸ್ ಮಾಡ್ತಾಳೆ. ಅವಾಗ ಅದು ಜಯಮ್ಮ ಸ್ವಲ್ಪ ದೂರ ಓಡೋಗಿ ಗಂಟ್ಲನ್ನ ಬಿಗಿಯಾಗಿ ಹಿಡ್ಕೊಂಡು ಅಳಕ್ ಶುರು ಮಾಡ್ತಾಳೆ. ಅವಳಿಗೆ ವಾಯಸ್ಸೇ ಬರೋದಿಲ್ಲ, ವಾಯಸ್ನ ತೆಗ್ದ್ಬಿಡ್ತಾಳೆ. ಅವಾಗ ಉಲುಪಿ ಹೇಳ್ತಾಳೆ, ನನ್ನ ಸಣ್ಣ ಅಸ್ತ್ರದಿಂದ ನಿನ್ನನ್ನು ಈ ಮೂಲೆಗೆ ಸೇರಿಸೋಷ್ಟು ಶಕ್ತಿ ಇದೆ ಜಯಮ್ಮ, ಏನ್ ನನ್ನ ಬಗ್ಗೆ ನೀನ್ ಎಷ್ಟು ಕಮ್ಮಿ ಅನ್ಕೊಂಡಿದ್ಯಾ ನನ್ನ ಅಂತ ಬೈಯಕ್ ಶುರು ಮಾಡ್ತಾಳೆ. ಉಲುಪಿ ಹೇಳ್ತಾಳೆ, ನಿನ್ ಮನೇಲಿ ಆ ಪೂಜಾ ಹೋಮ ಹವನ ಏನೇ ಮಾಡ್ಸಿದ್ರು ನಿನ್ನ ಮೊಮ್ಮಗ ಚಿರುದು ಆಯಸ್ಸು ಮತ್ತೆ ಕದಂಬ ವಂಶ ನಿರ್ವಂಶ ಆಗದೆ ಬಿಡೋದಿಲ್ಲ ಅಂತ. ಜಯಮ್ಮ ಮಾತಾಡಕ್ಕೆ ಎಷ್ಟೇ ಪ್ರಯತ್ನ ಮಾಡ್ತಾನೆ, ನೀನ್ ಏನು ಮಾಡಕ್ಕಾಗಲ್ಲ ಅಂತ ಯಾಮಿನಿ ಅಲ್ಲಿಗೆ ಬರ್ತಾಳೆ. ಏನ್ ಮಾಡ್ತಿದ್ಯಾ ನೀನು ಅಂತ ಕೇಳ್ತಾಳೆ. ಅವಾಗ ಉಲುಪಿ ಅವಳ ಮೇಲೂ ಅಸ್ತ್ರನ ಪ್ರಯೋಗ ಮಾಡ್ತಾಳೆ. ಅವಾಗ ಉಲುಪಿ ಆ ನೋವು ತಡಿಯಕ್ಕಾಗದೆ ಯಾಮಿನಿ ಕೆಳಗ್ ಬಿದ್ದೋಗ್ತಾಳೆ. ಇವತ್ ಯಾರೇ ಬಂದ್ರು ನನ್ ಕಡೆಯಿಂದ ಈ ಜಯಮ್ಮನ ಉಳಿಸ್ಕೊಂಡು ಹೋಗಕ್ ಸಾಧ್ಯ ಇಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ ಯಾಮಿನಿಗೆ. ಉಲುಪಿ ಮಂತ್ರ ಹಾಕಕ್ ಶುರು ಮಾಡ್ದ, ಓಂ ಗ್ರೀಂ ಕಾಲಪ್ಪ ಅನ್ನೋಷ್ಟರಲ್ಲಿ ಗುರುಜಿ ಇವಳನ್ನ ಜಯಮ್ಮನ್ಗೆ ಇವಳನ್ನ ಎದುರಿಸೋ ಶಕ್ತಿ ಇಲ್ಲ, ಹೇಗಾರು ಮಾಡಿ ಕಾಪಾಡೋ ದೇವ್ರೆ ಅಂತ. ಕಟ್ ಮಾಡಿದ್ರೆ ಇಲ್ಲಿ ಯಾಮಿನಿ ಮಹಾಸುರ ಹೇಳಿದ ಜಾಗಕ್ಕೆ ಬರ್ತಾನೆ. ಅಲ್ಲಿ ಮಹಾಸುರದಲ್ಲಿ ಬಂದಾಗ ಅಲ್ಲಿ ಏನು ಕಾಣ್ತಾ ಇರಲ್ಲ. ಯಾಮಿನಿ ಅದನ್ನ ಪ್ರವೇಶ ಮಾಡಕ್ಕೆ ಅವಳು ಮಂತ್ರಶಕ್ತಿನ ಪ್ರಯೋಗ ಮಾಡಿ ಆ ಕಾಡೊಳಗೆ ಎಂಟ್ರಿ ಆಗ್ತಾಳೆ. ಕಾಡೊಳಗೆ ಎಂಟ್ರಿ ಆಗಿ ಮುಂದಕ್ಕೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಕಂಬಗಳು ಕಾಲಿಟ್ಟಿ ಮುಂದಕ್ಕೆ ಹೋಗೋ ಅಷ್ಟರಲ್ಲಿ ಕಂಬಗಳೆಲ್ಲ ಇವಳು ಅಡ್ಡಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಓ, ನನಗೆ ಇದು ನಾನು ಯಾಮಿನಿ, ನನ್ನ ನಿಂಗೆಲ್ಲ ತಡಿಯಕ್ ಆಗಲ್ಲ, ನೀವು ನನ್ನ ಇದು ಶಕ್ತಿ ನನ್ ಮುಂದೆ ಏನು ಆಗಲ್ಲ ನಿಮ್ ಕೈಲಿ ಅಂತ ಹೇಳಿ ಅವಳ ಕೈಯಲ್ಲಿದ್ದ ಶಕ್ತಿಯನ್ನ ಪ್ರಯೋಗ ಮಾಡ್ತಾಳೆ. ಪ್ರಯೋಗ ಮಾಡ್ತಾ ಇದ್ದಂಗೆನೆ ಕಾಡಲ್ಲಿರೋ ಶಕ್ತಿ ಅವಳನ್ನ ಹುಡ್ಕೊಂಡು ಒಂದು ಬಳ್ಳಿ ರೂಪದಲ್ಲಿ ಅವಳು ಕಾಲು ಕೈ ಎಲ್ಲ ಸಿಗಾಕೊಂಡು ಸುತ್ತಾಕಿ ಅವಳನ್ನ ಕೆಳಗ್ ಬೀಳ್ಸುತ್ತೆ. ಇದೇನಿದು ಹಿಂಗಾಗ್ತೈತೆ, ಏನಿದು, ಯಾರಿದು ಪ್ರಯೋಗ ಮಾಡಿದ್ದು ಅಂತ ಯಾಮಿನಿ ನೋಡೋಷ್ಟರಲ್ಲಿ ಆ ಬಳ್ಳಿ ಇವಳನ್ನ ಎಳ್ಕೊಂಡು ಆ ಕಾಡಿಂದ ಹೊರಗಡೆ ಕರ್ಕೊಂಡೋಗಿ ಆಚೆ ಬಿಸಾಕ್ಬಿಡುತ್ತೆ. ಅವಳು ಇದ್ಯಾರಿದು ನನ್ಗೆ ಹಿಂಗ್ ಮಾಡಿದ್ದು ಅಂತ. ಅವಾಗ ಅಲ್ಲಿ ಒಂದು ಅದೃಷ್ಟವಾಣಿ ಒಂದ್ ಹೇಳುತ್ತೆ, ಇನ್ನೊಂದ್ಸತಿ ನನ್ ಕಾಡೊಳಕ್ಕೆ ನೀನ್ ಎಂಟ್ರಿ ಆದ್ರೆ ನಿನ್ನ ಶಕ್ತಿನೇ ಇರ್ಲಿಲ್ಲ ಮಾಡ್ಬಿಡ್ತೀನಿ, ನಿಶಕ್ತಿ ಮಾಡ್ಬಿಡ್ತೀನಿ. ನನ್ನ ಒಂದು ಚಿಕ್ಕ ಶಕ್ತಿ ನಿನ್ನೆ ಯಾವ ಮಟ್ಟಕ್ಕೆ ಇಟ್ಟಿದೆ ಅನ್ನೋದು ಗೊತ್ತಿದ್ರು ಇನ್ನೊಂದ್ಸತಿ ನನ್ ಕಾಡೊಳಗ್ ನೀನ್ ಬಂದ್ರೆ ನಿನ್ನ ಶಕ್ತಿನೇ ನೀನ ಆಗೋ ತರ ಮಾಡ್ಬಿಡ್ತೀನಿ, ಶಕ್ತಿನೇ ನಿಂಗೆ ಇರಬಾರ್ದು ಅಂತ ಹೇಳಿ ಆ ಕಾಡು ಯಾಮಿನಿಗೆ ವಾರ್ನಿಂಗ್ ಮಾಡಿ ಕಳ್ಸುತ್ತೆ. ಕೊನೆಗೆ ಯಾಮಿನಿ ಹೇಳ್ತಾಳೆ, ನಾನು ಯಾವತ್ತೂ ಸೋಲೋನ ಒಪ್ಕೊಳ್ಳೋದಿಲ್ಲ, ಒಂದ್ ಇವತ್ತಲ್ಲ ನಾಳೆ ಬಂದು ನಾನು ಬೆಟ್ಟ ಹಾಕ್ತೀನಿ ಅಂತ ಹೇಳಿ ಹೊಟ್ಟೋಗ್ತಾಳೆ. ಕಟ್ ಮಾಡಿದ್ರೆ ಇಲ್ಲಿ ಯಾಮಿನಿ ಅವರು ಅಮ್ಮ ಉಲುಪಿಯಿಂದ ಜಯಮ್ಮನ ಕಾಪಾಡಕ್ಕೆ ಒದ್ದಾಡ್ತಿರ್ತಾಳೆ. ಆದ್ರೆ ಜಯಮ್ಮ ಅವಳಿಗೆ ಹೊಡೆದಿಕ್ ಮಲಗಿಸಿರ್ತಾಳೆ. ಜಯಮ್ಮನ್ಗೆ ಗಂಟ್ಲೆಲ್ಲ ಕಟ್ಟೋಗಿ ತಲೆ ಸುತ್ತಕ್ ಶುರು ಆಗುತ್ತೆ. ಗಿರ್ಜಮ್ಮ ಒದ್ದಾಡೋ ಟೈಮಲ್ಲಿ ಮೈತ್ರಿ ಅಲ್ಲಿಗೆ ಬರ್ತಾಳೆ. ಮೈತ್ರಿ ಬಂದು, ಅಜ್ಜಮ್ಮ ಏನಾಯ್ತು ಅನ್ನೋಷ್ಟು ಉಲುಪಿ ಹೇಳ್ತಾಳೆ, ನಿಮ್ಮ ಅಜ್ಜಿಗೆ ಮಾತಾಡ್ಸಕ್ ಹೋಗ್ಬೇಡ, ನಿಮ್ಮ ಅಜ್ಜಿಗೆ ಯಮಲೋಕಕ್ಕೆ ಹೋಗೋಕೆ ಟೈಮ್ ಆಗಿದೆ ಅಂತ. ನಿಮ್ ಅಜ್ಜಿದು ಮಾತು ಹೋದಂಗೆ ಪ್ರಾಣನೂ ಹೋಗುತ್ತೆ. ನೀನ್ ನನ್ನ ಅಜ್ಜಿನ ಏನಾರು ಮಾಡ್ಬೇಕು ಅಂದ್ರೆ ನನ್ ದಾಟಿ ಬರ್ಬೇಕು ಅಂತ ಮೈತ್ರಿ ಅಡ್ಡ ನಿಂತ್ಕೋತಾಳೆ. ಆದ್ರೆ ನಾನು ಅದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಉಲುಪಿ ಒಂದು ವೈಟ್ ರಂಗೋಲಿ ಪುಡಿ ತಗೊಂಡು ಅವ್ರ ಸುತ್ತ ಒಂದು ರೌಂಡ್ ಹಾಕಿ ಅದಕ್ಕೆ ಬೆಂಕಿ ಹತ್ತಿಸ್ತಾಳೆ. ಬೆಂಕಿ ಹತ್ತಿಸಿ ಒಂದು ಕಲ್ ಮೇಲೆ ಚಾಟಿ ಬರೋ ತರ ಮಾಡಿ ಆ ಚಾಟಿಯಿಂದ ಕಲ್ಗೆ ಹೊಡಿಯಕ್ ಶುರು ಮಾಡ್ತಾಳೆ. ಅದು ಗಿರ್ಜಮ್ಮನಿಗೆ ಏಟ್ ಬೀಳಕ್ ಶುರು ಆಗುತ್ತೆ. ಗಿರ್ಜಮ್ಮ ಕೂಗಾಡಕ್ಕೆ ಕಿರ್ಚಾಡಕ್ಕೆ ಶುರು ಮಾಡ್ತಾಳೆ. ಅವಾಗ ಮೈತ್ರಿಗೆ ಎಷ್ಟೋ ಹೇಳ್ತಾಳೆ ಉಲುಪಿಗೆ ಹಾಗೆ ಮಾಡ್ಬೇಡ ಅಂತ, ಆದ್ರೆ ಕೇಳಲ್ಲ. ಅವಾಗ ನಮ್ಮ ಮೈತ್ರ ರಾಘವೇಂದ್ರ ಸ್ವಾಮಿನ ನೆನ್ಸ್ಕೊಂಡಾದ್ಮೇಲೆ ಉಲುಪಿಗೆ ಗಂಟ್ಲು ಮಾತಾಡಕ್ಕೆ ಆಗಲ್ಲ, ಹಾಗಾಗತ್ತೆ. ಗಂಟೆಲ್ಲ ಕಟ್ಟಕ್ ಶುರು ಆಗುತ್ತೆ. ಮೈತ್ರಿ ರಾಯರ್ನ ನೆನ್ಸ್ಕೊಂಡು ಆ ಬೆಂಕಿ ದಾಟಿ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಾಗ ಉಲುಪಿ ಹತ್ರ ಬಂದು ಮಾತಾಡಕ್ ಶುರು ಮಾಡ್ತಾಳೆ. ಉಲುಪಿ ಮುಂದೆ ನಿಂತ್ಕೊಂಡು ರಾಯರ್ನ ನೆನ್ಸ್ಕೊಂಡು ಆ ದೊಣ್ಣೆ ತಗೊಂಡು ಮುರಿದಾಕಿ ಅವಳಿಗೆ ಶಾಪ ಇದ್ ಮಾಡ್ತಾಳೆ. ಗಂಟ್ಲೆಲ್ಲ ಕಟ್ಕೊಳ್ಳುತ್ತೆ. ಆ ರಾಯರ್ನ ನೆನ್ಸ್ಕೊಂಡು ಆ ದೊಣ್ಣೆ ಮುರಿದಾಕಿ ಅಷ್ಟೊತ್ತಲ್ಲಿ ಯಾಮಿನಿ ಬಂದು ಅವ್ರ ಅಮ್ಮನ ಹಿಡ್ಕೋತಾಳೆ. ಅದ್ ನೋಡಿ ಇಲ್ಲಿಗೆ ಮೈತ್ರನ ಕತೆ ಎಪಿಸೋಡ್ ಮುಗೀತು. ನಾಳಿನ ಎಪಿಸೋಡ್ನ ನಿಮ್ಮ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡೋಣ. ಜೈ ಶ್ರೀರಾಮ್.